ಕರಣಿಕನು ಕರಣಿಕರೊಡನೆ ಸಹಚರರೊಡನೆ ಸಾವಂತರಲಿ ಸಾವಂತರುಗಳ ಮಂತ್ರಿಯಲಿ ಮಂತ್ರಿಗಳು. ತರುಣಿಯರು ತರುಣಿಯರೊಡನೆ ಪರಿಕರರೊಡನೆ ಇರಲೊರ ಸೊರಸುಮಿಗೆ ಮಸೆವುದು ಕಣ ಭೂಭುಜನೆ ಕೇಳೆಂದ. ವ್ಯಾಕುಲಿತ ವಿಪ್ರರ ವಿಸತಿಯ ದಿವಾಕರನ ಲೋಕಾಯುತರ ರತ್ನಾಕರನ ಲಾವಕರ ಹಿಸುಣರದಾಯ ಭಾಗಿಗಳ. ಶೋಕಿಗರ ಮಾಯಾವಿಗಳ ದರ್ವೀಕರನ ವಿನಿಯೋಗಿಗಳ ಸರ್ವೈಕ ಮತ್ಸರದೊಳಗೆ ಬದುಕುವ ನಾವ ಕೇಳೆಂದ. ಮಂಜುಮಹಿಯನು ಮುಸುಕುವಂತೆ ಧನಂಜಯನು ಕಾನನಮ ಸುಡುವಂತಂಜಿಕೆಗಳು ಮಾಹವನು ಹೊಯ್ದರ ಸುವಂದದಲ್ಲಿ. ರಂಜಕರು ಪಾಂಡವರು ನಿನ್ನನು ಭಂಜಿಸುವರಾವಂಗದಲ್ಲಿ ನವ ಕುಂಜರನ ಕಾಲಾಟ ಸಿಂಹಕ್ಕೆ ಸೇರುವುದೆಯೆಂದ. ದನಿಗೆ ನಡೆದೊಳ ಪೊಕ್ಕುಮರಗೂಡಿನಲ್ಲಿ ಸಿಲುಕಿದ ಹುಲಿಯ ಓಲ್ಕಾನನದಿ ಬೀಸಿದ ಬಲೆಯೊಳಗೆ ಗಾನಕ್ಕೆ ಮನಸೋಲ್ದು. ಹನನವರಿಯದ ಮೃಗದ ಓಲಿರು ಬಿನಲಿ ಕೆಡಹಿದ ಕರಿಯ ಓಲ್ ರಿಪು ಜನಪರಭ್ಯುದಯದ ವಿನಾಶವನಸಗಬೇಕೆಂದ. ಎಂದು ದುರ್ಬೋಧೆಗಳ ನಾನಾ ಚಂದದಲ್ಲಿ ಬೋಧಿಸಿ ಸುನೀತಿಯನ್ ಅಂದಗೆಡಿಸಿ ತದೀಯ ವಂಶಚ್ಛೇದ ಮಾರ್ಗವನು. ಒಂದುಗೂಡಿಸು ಯೋಧನಂಗಾನಂದವೆನಿಸಿ ಕಳಿಂಗ ಲೋಕವ ಕೊಂದ ನೈಜನ ಮೇಜಯ ಕ್ಷಿತಿಪಾಲ ಕೇಳೆಂದ. ಎಮ್ಮ ಬಹುಮಾನಾವಮಾನವು ನಿಮ್ಮದಲ್ಲದೆ ಬೇರೆ ನಮ್ಮಯ ಸೊಮ್ಮುಮ ಸಂಬಂಧದಲ್ಲಿ ಹಿತವರ ಕಾಣೆ ನಾನಿನ್ನು. ಸಮ್ಮತದಿ ಪಾಂಡವರಿಗಗ್ನಿಯಲೊಮ್ಮೆ ಹರಿವನು ನೆನೆವೆನೊದವಿದಡೆಮ್ಮ ಸುಕೃತದೋದಯದ ಫಲವೆಂದನು ಸುಯೋಧನನು. ಕರಣಿಕರು ಕರಣಿಕರ ಜೊತೆಗೆ, ಪರಿವಾರದವರು ಪರಿವಾರದವರೊಡನೆ, ಸಾಮಂತರು ಸಾಮಂತರಾಜರೊಡನೆ, ಮಂತ್ರಿಗಳು ಮಂತ್ರಿಗಳೊಡನೆ, ಸ್ತ್ರೀಯರು ಸ್ತ್ರೀಯರೊಡನೆ, ಸಹಾಯಕರು ಸಹಾಯಕರೊಡನೆ ಇದ್ದರೆ ಪರಸ್ಪರ ಘರ್ಷಣೆಯಾಗಿ ಅದು ಹೆಚ್ಚುತ್ತಾ ಹೋಗುತ್ತದೆ. ವ್ಯಾಕುಲಗೊಂಡ ಬ್ರಾಹ್ಮಣರು, ಅನುಕೂಲೆಯಲ್ಲದ ಹೆಂಡತಿ, ಸೂರ್ಯ ಲೋಕಾಯತರು, ಸಮುದ್ರ, ಕುತ್ಸಿತನಾದ ಮನುಷ್ಯ, ಚಾಡಿಕೋರ, ದಾಯಾದಿ, ದುಃಖಿಸುವವನು, ಮೋಸಗಾರ, ಅಡಿಗೆಯವನು, ರಾಜನಿಯೋಗಿಗಳು ಇವರ ಮತ್ಸರದಿಂದ ಬದುಕುವವರು ಯಾರಿದ್ದಾರೆ ಹೇಳು. ಮಂಜು ಭೂಮಿಯನ್ನು ಮುಸುಕುವಂತೆ, ಅಗ್ನಿಯು ಕಾಡನ್ನು ಸುಡುವಂತೆ, ಭಯವು ಮಹಾಸಂತೋಷವನ್ನು ನಾಶ ಮಾಡುವಂತೆ ನಿನ್ನನ್ನು ಸಂತೋಷಗೊಳಿಸುತ್ತಿರುವ ಪಾಂಡವರು ಯಾವುದಾದರೂ ವಿಧದಿಂದ ನಿನ್ನನ್ನು ನಾಶ ಮಾಡುತ್ತಾರೆ. ಹರೆಯದ ಆನೆಯು ನಿರ್ಭೀತಿಯಿಂದ ಓಡಾಡುವುದು ಸಿಂಹಕ್ಕೆ ಸೊಗಸುವುದಿಲ್ಲ. ಬೇಟೆಗಾರನ ಸದ್ದಿಗೆ ಅವನಿಂದ ಪಾರಾಗುವೆನೆಂದು ಭಾವಿಸಿ ಹುಲಿಯು ಬೋನಿನಲ್ಲಿ ಬೀಳುತ್ತದೆ. ಕೊಳಲಿನ ಗಾನಕ್ಕೆ ಮನಸೋತು ತಾನು ಸಾಯುವುದನ್ನು ಅರಿಯದೆ ಜಿಂಕೆಯು ಬಲೆಗೆ ಬೀಳುತ್ತದೆ. ಹಾಗೆಯೇ ಶತ್ರುಗಳನ್ನು ಮೋಸಗೊಳಿಸಿ ಅವರು ಏಳಿಗೆ ಹೊಂದದಂತೆ ನಾಶಪಡಿಸಬೇಕು. ಹೀಗೆ ದುರ್ಬೋಧೆಗಳನ್ನು ನಾನಾ ವಿಧದಿಂದ ಮಾಡಿ ಸರಿಯಾದ ನೀತಿಯನ್ನು ವಿರೂಪಗೊಳಿಸಿ ದುರ್ಯೋಧನನಿಗೆ ಸಂತೋಷ ಉಂಟಾಗುವಂತೆ ದುರ್ಯೋಧನನ ವಂಶವನ್ನು ನಾಶಗೊಳಿಸುವ ಮಾರ್ಗವನ್ನು ತಿಳಿಸಿ ಶಕುನಿಯು ಲೋಕವನ್ನು ಕೊಂದನು. ಶಕುನಿಯು ಹೇಳಿದ ಮಾತುಗಳನ್ನು ಕೇಳಿ ದುರ್ಯೋಧನನು, ನಮ್ಮ ಐಶ್ವರ್ಯ ಏಳಿಗೆಗಳು, ನಮಗೆ ಬರುವ ಬಹುಮಾನ ಅವಮಾನಗಳು ನಿಮ್ಮಿಂದ ಅಲ್ಲದೆ ಬೇರೆ ಯಾರಿಂದಲೂ ಉಂಟಾಗುವುದಿಲ್ಲ. ನಮ್ಮ ಸಂಬಂಧಿಕರಲ್ಲಿ ನಿಮ್ಮನ್ನು ಬಿಟ್ಟರೆ ಇನ್ನಾರೂ ಹಿತವರಿಲ್ಲ. ನೀವು ಒಪ್ಪಿದರೆ ಪಾಂಡವರನ್ನು ಬೆಂಕಿಯಿಂದ ನಾಶ ಮಾಡುವ ಯತ್ನವನ್ನು ಮಾಡುತ್ತೇನೆ. ನಮ್ಮ ಪುಣ್ಯದ ಫಲವಿದ್ದರೆ ಆ ಕೆಲಸವು ಫಲಿಸುತ್ತದೆ ಎಂದು ಹೇಳಿದನು.